ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಫೈನಲ್ ಆಗಿ ನಿಫ್ಟಿ ಇವತ್ತು 25,000 ಲೆವೆಲ್ ಏನಿದೆ ಅದನ್ನು ಬ್ರೀಚ್ ಮಾಡಿ ಕೆಳಗಡೆ ಕ್ಲೋಸ್ ಮಾಡಿದೆ. ಸೊ ನಿಫ್ಟಿಯ ಡಿಫೆನ್ಸ್ ಸೆಕ್ಟರಲ್ಲಿ 2.4% ಒಂದು ನೆಗೆಟಿವ್ ನೋಡೋದು ಸಿಕ್ಕಿದೆ. ಹಾಗೆಯೇ ನಿಫ್ಟಿ ಪ್ರೈವೇಟ್ ಬ್ಯಾಂಕ್ಸ್ ಏನಿದೆ 1.5% ಒಂದು ನೆಗೆಟಿವ್ ನೋಡೋದು ಸಿಕ್ಕಿದೆ. ಸೊ ಬನ್ನಿ ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ನ ನೋಡಿಕೊಂಡು ನಾವು ನಿಫ್ಟಿಯ ಚಾರ್ಟ್ ಡಿಸ್ಕಸ್ ಮಾಡೋಣ. ಸೊ ನಿಫ್ಟಿ ಇವತ್ತು 143 ಪಾಯಿಂಟ್ಸ್ ನಮಗೆ ನೆಗೆಟಿವ್ ಕ್ಲೋಸ್ ಆಗಿದೆ. ಹಾಗೆ ನಾವು ಟಾಪ್ ಗೇನರ್ನ ನೋಡೋದಾದರೆ ಇವತ್ತು ವಿಪ್ರೋ 2.2% ಇದೆ. ಬಜಾಜ್ ಫಿನಾನ್ಸ್, ಟಾಟಾ ಸ್ಟೀಲ್, HCL ಟೆಕ್ ಹಾಗೆ ಇಂಡಸ್ಇಂಡ್ ಬ್ಯಾಂಕು. ಸೊ 1.97 ಇಂದ 1% ನಮಗೆ ಇಲ್ಲಿ ಪಾಸಿಟಿವಲ್ಲಿದೆ. ಹಾಗೆ ನಾವು ಲೂಸರ್ಸ್ನ ನೋಡೋದಾದರೆ ಇವತ್ತು ಆಕ್ಸಿಸ್ ಬ್ಯಾಂಕು ಓಪನಿಂಗಲ್ಲೇ ಒಂದು ಗ್ಯಾಪ್ ಡೌನ್ ಆಗಿ ಓಪನ್ ಆಯಿತು. ಸೊ ಅದು 5.27% ಒಂದು ನೆಗೆಟಿವ್ ನೋಡೋದು ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸು 3%, ಹಾಗೆ BL, HDFC ಲೈಫ್, ಕೊಡಾಕ್ ಬ್ಯಾಂಕು ಸೊ 2.38 ಇಂದ 1.67% ಒಂದು ನಮಗೆ ನೆಗೆಟಿವ್ ನೋಡೋದು ಸಿಕ್ಕಿದೆ. ಆಕ್ಸಿಸ್ ಬ್ಯಾಂಕ್ನ ಒಂದು ರಿಸಲ್ಟ್ ಇತ್ತು. ಸೊ ಹಾಗಾಗಿ ಒಂದು 5.27% ಒಂದು ನಮಗೆ ನೆಗೆಟಿವ್ ನೋಡೋಕೆ ಇಲ್ಲಿ ಸಿಕ್ಕಿದೆ. ಸೊ ಬನ್ನಿ ನಾವು ನಿಫ್ಟಿಯ ಚಾರ್ಟ್ಗೆ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಯೂಸ್ ಮಾಡ್ತಿರೋಂಥದ್ದು 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ನಿನ್ನೆ ನಾನು ಹೇಳಿದ್ದೆ 25,050 ಏನಿದೆ ಇದು ಒಂದು ಸಪೋರ್ಟ ಕೆಲಸ ಮಾಡುತ್ತೆ. ಹಾಗೆ 25,000 ಲೆವೆಲ್ ಏನಿದೆ ಇದು ಒಂದು ಸಪೋರ್ಟ ಕೆಲಸ ಮಾಡುತ್ತೆ ಅಂತ. ಬಟ್ 25,050 ಲೆವೆಲ್ ಬ್ರೀಚ್ ಆದರೆ ನಮಗೆ 25,000 ಲೆವೆಲ್ಲು ಸಹಿತ ನಮಗೆ ನೋಡೋದು ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಯಾರೆಲ್ಲ ವಿಡಿಯೋ ನೋಡಿಲ್ಲ ಒಂದ್ಸಲ ವಿಡಿಯೋ ನೋಡ್ಕೊಂಡು ಬನ್ನಿ, ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಹಾಗೆಯೇ ಇಲ್ಲಿ ನಾನು ಹೇಳಿದ್ದೆ ಇಮಿಡಿಯೇಟಾಗಿ ಏನಾದರೂ ಸೆಲ್ಲಿಂಗ್ ಬಂತು ಬೆಳಗ್ಗೆ ಅಂತಂದರೆ ಈ ಒಂದು ಲೆವೆಲ್ಲು ಅಂದರೆ 25,000 ಲೆವೆಲ್ ನಾವು ಈಸಿಯಾಗಿ ನೋಡ್ಬೋದು ಅಂತ ಹೇಳಿದ್ದೆ. ಒಂದ್ಸಲ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ಅಪ್ಸೈಡ್ ನೋಡೋದಾದರೆ ಈ ಒಂದು ಸ್ವಿಂಗ್ ಬ್ರೇಕ್ ಆಗಬೇಕು, ಅಲ್ಲಿವರೆಗೂ ಯಾವುದೇ ರೀತಿ ಅಪ್ಸೈಡ್ ನೋಡಲ್ಲ ಅಂತಂದಿದೆ. ಸೊ ಹಾಗಾಗಿ ಈ ಸ್ವಿಂಗಿಗೆ ಬರಲೇ ಇಲ್ಲ, ಇಮಿಡಿಯೇಟ್ ಸೆಲ್ಲಿಂಗ್ ಏನು ಬಂತು. ಸೊ ಅದು 25,000 ಲೆವೆಲ್ನು ಬ್ರೇಕ್ ಆಗಿ ಕೆಳಗಡೆ ಕ್ಲೋಸ್ ಆಗಿದೆ. ಸೊ ಈಗ ನಾವು ಮಂಡೇ ಏನಾಗುತ್ತೆ ಅಂತ ಒಂದು ನೋಡೋದಾದರೆ, ಸೊ ರಿಲಯನ್ಸ್ ರಿಸಲ್ಟ್ ಏನಿದೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದಮೇಲೆ ಬರುತ್ತೆ. HDFC ಬ್ಯಾಂಕಿಂದ ಏನಿದೆ 19 ಜುಲೈ ಸಾಟರ್ಡೆ ಅಂದರೆ ನಾಳೆ ಒಂದು ರಿಸಲ್ಟ್ ಬರುತ್ತೆ. ಹಾಗಾಗಿ ಇಲ್ಲಿ ಸಾಟರ್ಡೆ ಸಂಡೇ ಒಂದು ಮಾರ್ಕೆಟ್ ಕ್ಲೋಸು. ಸೊ ಮಂಡೇ ಓಪನ್ ಆಗುತ್ತೆ, ನೋಡಬೇಕು ಮಂಡೇ ಓಪನ್ ಆದಾಗ ಒಂದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಇಲ್ಲಿ ರಿಲಯನ್ಸ್ನ ಒಂದು ರಿಸಲ್ಟ್ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ, ಹಾಗೆ HDFC ಬ್ಯಾಂಕ್ನ ಒಂದು ರಿಸಲ್ಟ್ ಯಾವ ಥರ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನಾವು ಮಂಡೇ ಕಾದು ನೋಡಬೇಕಾಗಿದೆ. ಸೊ ಒಂದು ರಿಸಲ್ಟ್ ಏನಾದರೂ ಚೆನ್ನಾಗಿತ್ತು ಅಂದರೆ ನಮಗೆ ಗ್ಯಾಪ್ ಅಪ್ ನೋಡೋದಕ್ಕೆ ಸಿಗ್ಬೋದು. ರಿಸಲ್ಟ್ ಏನಾದರೂ ಕೆಟ್ಟದಾಗಿತ್ತು ಅಂದರೆ ನಮಗೆ ಗ್ಯಾಪ್ ಡೌನು ಸಹಿತ ನಮಗೆ ನೋಡೋದಕ್ಕೆ ಸಿಗ್ಬೋದು. ಸೊ ಇಲ್ಲೇನೊಂದು ಹಾಲ್ಟ್ ಆಗಿದೆ. ನಮಗೆ ಈ ಒಂದು ಲೆವೆಲಿಂದ ಕೆಳಗೆ ಬರೋಕ್ಕೆ ಸ್ಟಾರ್ಟ್ ಆದರೆ ನಮ್ಗೆ ಇನ್ನೂ ಡೌನ್ ಸೈಡ್ ನೋಡ್ಬೋದು. ಇನ್ ಕೇಸ್ ಏನಾದರೂ ರಿಸಲ್ಟ್ ತುಂಬ ಕೆಟ್ಟದಾಗಿ ಬಂತು ಅಂತಂದರೆ, ಇಲ್ಲಾಂದರೆ ಪಾಸಿಟಿವ್ ಇತ್ತು ಅಂದರೆ ನಮಗೆ ಒಂದು ಸ್ವಲ್ಪ ಅಪ್ಸೈಡ್ ಸಹಿತ ನೋಡೋಕೆ ಸಿಗ್ಬೋದು. ಸೊ ಹಾಗಾಗಿ ನಾನು ಇನ್ನೂ ಇಲ್ಲಿ ಯಾವುದೇ ರೀತಿ ಡಿಸಿಷನ್ಸ್ ತೊಗೊಳೋದಕ್ಕೆ ರೆಡಿ ಇಲ್ಲ. ಮಂಡೇ ಏನು ರಿಸಲ್ಟ್ ಬರುತ್ತೆ ಅದರ ಮೇಲೆ ನಾವು ಡಿಸಿಷನ್ಸ್ನ ತೊಗೊಳ್ಳೋದು ಬೆಟರ್ ಆಗಿರುತ್ತೆ. ಯಾಕಂದರೆ ತುಂಬ ವಾಲಟಿಲಿಟಿ ಸಹಿತ ನಮಗೆ ನೋಡೋದಕ್ಕೆ ಸಿಗ್ಬೋದು. ಸೊ ಹಾಗಾಗಿ ಮಂಡೇ ಒಂದಿನ ನಿಫ್ಟಿನ ಅವಾಯ್ಡ್ ಮಾಡೋದು ತುಂಬ ಉತ್ತಮ ಅಂತ ನನಗನ್ಸುತ್ತೆ. ಮಂಡೇ ಎಲ್ಲಿ ಕ್ಲೋಸ್ ಆಗುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಕ್ಲೋಸಿಂಗ್ ಮೇಲೆ ನಾವು ಡಿಸೈಡ್ ಮಾಡೋಣ. ಅಲ್ಲಿವರೆಗೂ ಜಸ್ಟ್ ಅಬ್ಸರ್ವ್ ಮಾಡೋಣ ಮಂಡೇ ಏನಾಗುತ್ತೆ, ಯಾವ ಒಂದು ಲೆವೆಲ್ ಕ್ಲೋಸ್ ಆಗುತ್ತೆ ಅಂತ. ಹೋಪ್ ನಿಮಗೆ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ನೀವು ಒಂದು ಪ್ರೀವಿಯಸ್ ವಿಡಿಯೋ ಏನಿದೆ ಆ ವಿಡಿಯೋನ ನೋಡಿ. ಸೊ ಇವತ್ತಿನ ವಿಡಿಯೋಗದು ತುಂಬ ನಿಮಗೆ ರಿಲೇಟ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಪ್ರೈಸ್ ಆಕ್ಷನ್ ವರ್ಕ್ ಆಗುತ್ತೆ ಅಂತ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇದೆ, ಸ್ಟಾಕ್ ಮಾರ್ಕೆಟ್ನ ಕಲಿಬೇಕು, ಅದನ್ನು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇತ್ತು ಅಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡ್ಬೋದು. ನಮ್ಮ ಆಫೀಸು ರಾಜಾಜಿನಗರಲ್ಲಿ ಲೊಕೇಟ್ ಆಗಿದೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.